ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ ಕುಣಿಗಲ್ ಹತ್ರ ಬಂದಿದ್ದೀನಿ. ಕ್ಲಾಸ್ಮೇಟು ಮ್ಯಾರೇಜ್ ಇತ್ತು ಒಬ್ಬರದು. ಸೊ ಹಾಗೆ ಯಡಿಯೂರು ಮಾರ್ಕೆಟು ಮತ್ತು ಕುಣಿಗಲ್ ಮಾರ್ಕೆಟು ಒಂದ್ಸಲ ಹೋಗಿರಲಿಲ್ಲ. ಹಾಗೆ ಮ್ಯಾರೇಜ್ಗೂ ಬಂದಂಗಾಗುತ್ತೆ, ಮಾರ್ಕೆಟ್ಗೂ ಹೋದಂಗಾಗುತ್ತೆ. ಅಂಡು ಟೈಮ್ ಇದ್ದರೆ ಎಲ್ಲ ಮುಗಿಸಿ ಪಂಚಮುಖಿ ಆಂಜನೇಯ ಐತಲ್ಲ, ಅದಕ್ಕೂ ಒಂದ್ಸಲ ವಿಸಿಟ್ ಕೊಡೋಣ. ಸೊ ಎಲ್ಲ ಒಂದೇ ದಿನದಲ್ಲಿ ಮುಗಿಸೋಣ ಅಂತ ಬಂದಿದ್ದೀನಿ. ಊಟ ಮಾಡ್ಕೊಂಡು ಇವಾಗ ಸೀದಾ ಟೆಂಪಲ್ಗೆ ಹೋಗ್ಬರ್ತೀವಿ ಫಸ್ಟ್. ಸೊ ಟೆಂಪಲ್ ಆದಮೇಲೆ ನಮ್ಮ ವರ್ಕ್ ಏನಾದರೂ ಮುಗಿಸ್ಕೊಂಡ್ಬರ್ತೀವಿ. ಗೈಸ್, ಇವಾಗ ತಾನೇ ಬಂದು ಪಲಾವು ಊಟ ಮಾಡ್ಕೊಂಡ್ಬಂದು ಟೇಸ್ಟ್ ಮಾಡಿಕೊಂಡು ವರ್ತಬಲ್ ಗೈಸ್, ಪರವಾಗಿಲ್ಲ, ಚೆನ್ನಾಗಿದೆ. ಮಟನ್ ಪಲಾವ್ ತೊಗೊಂಡಿದ್ದು, ಕಾಸ್ಟು ಜಾಸ್ತಿ ಆದ್ರೂ ಟೇಸ್ಟು ಓಕೆ, ಚೆನ್ನಾಗಿದೆ. ಹೊಟ್ಟೆ ತುಂಬ ಹೋಗಿದೆ. ಈಗ ಏನು ನೀವು ಊಟ ನೋಡಿದ್ರೆ ಅದು ಮೈಸೂರದ ಮಿಸ್ಸಿಂಗ್ ಕ್ಲಿಪ್ಸು. ಅದು ಗೈಸು ಅಲ್ಲಿಂದ ಬಂದು ಮ್ಯಾರೇಜ್ ಮುಗಿಸಿ ಟೆಂಪಲ್ ಹತ್ರ ಬಂದುಬಿಟ್ಟಿದ್ದೀನಿ. ಟೆಂಪಲ್ ಮುಗಿಸಿ ಡೈರೆಕ್ಟ್ ಮೀಟಿಂಗ್ ಎಲ್ಲ ಹೋಗ್ಬಿಡೋಣ ಅಂತ. ಮತ್ತೆ ಏನೋ ವರ್ಕು ನಡೀತಿರ್ಬೇಕು ಗೈಸು, ಜಾತ್ರೆ ಮಹೋತ್ಸವ ಏನೋ ಇರಬೇಕು. ಅದಕ್ಕೆ ಸ್ವಲ್ಪ ಏನೋ ಕೆಲಸ ಎಲ್ಲ ನಡೀತಿದೆ. ಸೊ ಗೈಸ್, ಎಂಟ್ರಿ ಫಸ್ಟು ಆ ಕಡೆ ಇತ್ತು, ಇವಾಗ ಲಾಸ್ಟಲ್ಲಿ ಹೋಗ್ಬೇಕು ಗೈಸ್. ಇವಾಗ ದಾಸೋಹನೂ ಇದೆ. ಅಲ್ಲಿ ಆನೆ ಇತ್ತಲ್ಲ, ಅದು ರಿಯಲ್ ಅನ್ಕೊಂಡ್ಬಿಟ್ಟಿದೆ. ಆ್ಯಕ್ಚುಲಿ ಅದು ಆರ್ಟಿಫಿಷಿಯಲ್ಲು. ಆ ಕಿವಿಯೆಲ್ಲ ಅಲ್ಲಾಡಿಸ್ತಿದ್ದು. ಹಿಂದೆ ಬಂದರೆ ಶನಿಮಹಾತ್ಮನ ಗುಡಿ ಸಿಗುತ್ತೆ. ಇದು ಹೋಮಗಳು, ಯಜ್ಞಗಳು ಎಲ್ಲ ಇಲ್ಲೇ ಮಾಡೋದು. ಇಲ್ಲಿ ಪಂಚಮುಖಿ ಆಂಜನೇಯನ ಅವತಾರ ಒಂದು ಮಾಹಿತಿ ಇದೆ. ಸೊ ನೀವು ಓದ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ. ಆ್ಯಂಡ್ ಇದು ಆಂಜನೇಯನ ಯಾವ ಥರ ಅಭಿವೃದ್ಧಿ ಅವಾಗಿಂದ ಆಗ್ತು ಅಂತ, ಡೇ ಒನ್ನಿಂದ ಇಲ್ಲಿವರೆಗೂ ಯಾವ ಥರ ಆಯಿತು ಅಂತ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಫೋಟೋ ಸಮೇತ ಇಲ್ಲಿ ನಿಮಗೆ ಸಿಗುತ್ತೆ. 2014ಇಂದ 22ವರೆಗೂ ಕೆಲಸ ಆಗಿರೋದು ಈ ದೇವಸ್ಥಾನ ಕಟ್ಟೋಕ್ಕೆ. ಸೊ ಗೈಸು, ದರ್ಶನದ್ದು ಕಂಪ್ಲೀಟ್ ಸಿಸ್ಟಮೇ ಚೇಂಜ್ ಮಾಡಿಬಿಟ್ಟಾರೆ. ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಇತ್ತು. ಸೊ ಈಗ ದಾಸೋಹದಿಂದ ಡೈರೆಕ್ಟು ಯಜ್ಞ ಕುಂಭ ನಡೀತದಲ್ಲ, ಸೊ ಶನಿಮಹಾತ್ಮಂದು. ಸೊ ಅಲ್ಲಿಗೆ ಬಂದು ಫಸ್ಟ್ ಶನಿಮಹಾತ್ಮಂದು ದರ್ಶನ ಮಾಡಿಕೊಂಡು ದವಸ ಧಾನ್ಯಗಳನ್ನ ನಮ್ಮ ಬೇಡಿಕೆ ಇಟ್ಟು ಅದೆಲ್ಲ ಹಾಕಿ, ಅದಾದ ಮುಂದಕ್ಕೆ ರಾಹು, ಕೇತು, ಶನಿ, ಸೊ ಆ ಥರ ಗ್ರಹಗಳನ್ನ ನೋಡಿಕೊಂಡು ನೆಕ್ಸ್ಟು ಅದಾದಮೇಲೆ ನಮಗೆ ಆಂಜನೇಯನ ದರ್ಶನ ಸಿಗುತ್ತೆ. ಸೊ ಈ ಥರ ಸಿಸ್ಟಮ್ ಆಗಿದೆ. ಅಂಡು ಗೋಶಾಲೆ ಇದೆ, ಒಂದು ಹಿಂದಡೆ ಇರೋದು ದಾಸೋಹ. ಇಲ್ಲಿ ಮಾವಿನಕಾಯಿ ಕಿತ್ಕೊಳ್ಳೋದಾದ್ರೆ ನೋಡಿ, ಕೈಗೆ ಸಿಗ್ತವೆ ಮಾವಿನಕಾಯಿ. ಇಲ್ಲಿ ದೇವಸ್ಥಾನದಿಂದ ಇಲ್ಲಿ ಬಂದ್ರೆ ಫುಲ್ ಮಾವಿನ ಗಿಡ ಅದ, ಬಂದು ಕಿತ್ಕೊಂಡು. ಸೊ ಗೈಸ್, ಫೈನಲಿ ಎಲ್ಲ ಟೆಂಪಲೆಲ್ಲ ದರ್ಶನ ಎಲ್ಲ ಮುಗಿಸಿ ಆ್ಯಂಡು ಮೀಟಿಂಗ್ ಎಲ್ಲ ಮಾಡಿ ಕುಣಿಗಲ್ಲು ಮತ್ತು ಯಡಿಯೂರು ಎರಡರಲ್ಲೂ ಮಾಡಿದೆ. ಪರವಾಗಿಲ್ಲ. ಕುಣಿಗಲ್ ಸ್ವಲ್ಪ ಮಾರ್ಕೆಟಿಂಗ್ ಇಲ್ಲ ಅಂದ್ರೂ ಯಡಿಯೂರು ಸ್ವಲ್ಪ ನಿಯರು ಯಾವ ಇನ್ಸೂರೆನ್ಸ್ ಆಫೀಸ್ಗಳೇ ಕಮ್ಮಿ ಸ್ವಲ್ಪ. ಅದರಲ್ಲಿ ಸ್ವಲ್ಪ ಕುಣಿಗಲಲ್ಲಿ ಸ್ವಲ್ಪ ನಮಗೆ ಮಾರ್ಕೆಟಿಂಗ್ ಇಲ್ಲ, ಎಲ್ಲ ಸ್ವಲ್ಪ ತುಮಕೂರು ಸೈಡ್ಗಳು ಡಿಸ್ಟಿಕ್ ಆಗುತ್ತೆ ಅದು. ಯಡಿಯೂರು ಸ್ವಲ್ಪ ನನಗೆ ಸ್ವಲ್ಪ ಬೆನಿಫಿಟ್ ಇದೆ. ಯಡಿಯೂರಲ್ಲಿ ಸ್ವಲ್ಪ ಲೀಡ್ಸ್ಗಳು ಸಿಕ್ತು. ಇನ್ಸೂರೆನ್ಸು ತುಂಬ ಜನ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಆ್ಯಂಡು ಹೆಲ್ತ್ ಕೂಡ ಇದೆ, ಹೆಲ್ತ್ ಇನ್ಸೂರೆನ್ಸು ಮಾಡ್ತೀವಿ. LIC ಇನ್ ಕೇಸ್ ನೀವು ಕಟ್ಟೋದಾದರೆ ಬೇಕಾದ್ರೆ ಅದಕ್ಕೂ ಕಾಲ್ ಮಾಡಿ, ಅದು ಕೂಡ ಮಾಡಿಕೊಡ್ತೀನಿ. ನಿಮಗೆ ಟೆಕ್ ವಿಡಿಯೋಗಳು ಏನು ಬೇಕು ಅಂತ ಕಮೆಂಟ್ ಹಾಕಿರಿ. ಟೆಕ್ ವಿಡಿಯೋಗಳು ಆಲ್ರೆಡಿ ಸುಮಾರು ದಿನ ಆಯಿತು ಅಪ್ಲೋಡ್ ಮಾಡಿ, ಯಾವುದೂ ವಿಡಿಯೋ ಮಾಡಿಲ್ಲ. ಸೊ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಟೆಕ್ ವಿಡಿಯೋಗಳು, ಯಾವ ಟಾಪಿಕಲ್ಲಿ ನಿಮಗೆ ಬೇಕು, ಸೊ ಅದನ್ನು ಕಮೆಂಟ್ ಹಾಕಿರಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು
ಆ ವಿಡಿಯೋ ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೇನೆ. ಸೊ ಆ್ಯಂಡ್ ಇವತ್ತು RCB ಮ್ಯಾಚ್ ಇದೆ. ಇವತ್ತು RCB ಮ್ಯಾಚು ವಿನ್ ಆಗಲೇಬೇಕು ಅಂತ ಎಲ್ಲರೂ ಬಯಸೋಣ ನಮ್ಮ ಕನ್ನಡಿಗರು. ಆ್ಯಂಡ್ ದಟ್ಸ್ ಆಲ್. ಈ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.